ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಯುಗಾದಿ ಹಬ್ಬದ ಸಾರ್ವಜನಿಕರಿಗೆ ಶುಭಾಶಯಗಳನ್ನು ಹೇಳುತ್ತಾ ಈ ದಿವಸ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅದು ಏನಪ್ಪ ಅಂದರೆ, ನಮ್ಮ ನಿಸರ್ಗ ಪತ್ರಿಕೆಯನ್ನು ಆರ್ಪೈ ನ್ಯೂಸ್ ಜೊತೆಗೆ ವಿಲೀನಗೊಳಿಸಿ ಇನ್ನು ಮುಂದೆ ಆರ್ಪೈ ನ್ಯೂಸ್ ಮತ್ತು ನಿಸರ್ಗ ಪತ್ರಿಕೆ ಒಟ್ಟಿಗೆ ಕೆಲಸ ಮಾಡುತ್ತಾ ಸಾಗುತ್ತವೆ. ಇವತ್ತಿನಿಂದ ನಮ್ಮ ನಿಸರ್ಗ ಪತ್ರಿಕೆ ಹಾಗೂ ಆರ್ಪೈ ನ್ಯೂಸ್ ಚಾನಲ್ ಜೊತೆಗೂಡಿ ಕೆಲಸ ಮಾಡುತ್ತಾ ಸಾಗುತ್ತೇವೆ ಅನ್ನುವ ವಿಷಯವನ್ನು ಹೇಳಲು ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷವಾಗುತ್ತದೆ. ಹಾಗೆ ನಮ್ಮ ಆರ್ಪೈ ನ್ಯೂಸ್ ಚಾನಲ್ ಹಾಗೂ ನಿಸರ್ಗ ಪತ್ರಿಕೆ ವರದಿಗಾರರು ಸಹಾಯ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಇನ್ನು ಮುಂದೆ ನಿಸರ್ಗ ಪತ್ರಿಕೆ ಹಾಗೂ ಆರ್ಪೈ ನ್ಯೂಸ್ ಚಾನಲ್ ವಿಲೀನಗೊಂಡು ಮುಂದೆ ಸಾಗುತ್ತದೆ. ತಾವೆಲ್ಲರೂ ಎರಡರಲ್ಲಿ ಕೆಲಸ ಮಾಡುತ್ತಾ ಒಂದು ಒಳ್ಳೆಯ ಜೀವನವನ್ನು ಸಾಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಕುಮಾರ್ ಕಾಂಬ್ಳೆ, ಆರ್ಪೈ ನ್ಯೂಸ್ ನ ಸಿಇಒ ಮಾತಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಮತ್ತು ರಂಜಾನ್ ಹಬ್ಬದ ವಿಶೇಷ ಸಂದರ್ಭದಲ್ಲಿ ನಾನು ನಮ್ಮ ಆರ್ಪೈ ನ್ಯೂಸ್ ನ ಸದಸ್ಯರೊಂದಿಗೆ ಒಂದು ಮಹತ್ವದ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಆರ್ಪೈ ನ್ಯೂಸ್ ನೊಂದಿಗೆ ನಿಸರ್ಗ ಪತ್ರಿಕೆಯನ್ನು ವಿಲೀನಗೊಳಿಸಿಕೊಂಡು ನಾವು ಏಕಕಾಲದಲ್ಲಿ ಡಿಜಿಟಲ್ ಮತ್ತು ಪ್ರಿಂಟ್ ಮೀಡಿಯಾ ಎರಡರಲ್ಲೂ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಿಸರ್ಗ ಪತ್ರಿಕೆಯೊಂದಿಗಿನ ಒಡಂಬಡಿಕೆಯಿಂದಾಗಿ ನಮ್ಮ ಆರ್ಪೈ ನ್ಯೂಸ್ ಮತ್ತು ನಿಸರ್ಗ ಪತ್ರಿಕೆಯು ಎರಡೂ ಒಂದೇ ಆಗಿದೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಮತ್ತು ಈ ಒಡಂಬಡಿಕೆಯಿಂದ ನಮ್ಮ ಆರ್ಪೈ ನ್ಯೂಸ್ ನ ಶೀಘ್ರ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎನ್ನುವ ಆತ್ಮವಿಶ್ವಾಸವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ನಮ್ಮ ಆರ್ಪೈ ನ್ಯೂಸ್ ಮತ್ತು ನಿಸರ್ಗ ಪತ್ರಿಕೆಗಳು ಎರಡೂ ಜೊತೆಯಾಗಿ ಬೆಳೆದು ಡಿಜಿಟಲ್ ಮತ್ತು ಪ್ರಿಂಟ್ ಮೀಡಿಯಾ ಎರಡೂ ಕ್ಷೇತ್ರದಲ್ಲೂ ನಾವು ಒಂದು ಛಾಪನ್ನು ಮೂಡಿಸೋಣ ಎಂದು ಹೇಳುತ್ತಾ ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು.